ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಎಷ್ಟೋ ವರ್ಷ ಆದ್ಮೇಲೆ ನನ್ ಫ್ರೆಂಡ್ ಕಾಲ್ ಮಾಡಿದಾಳಲ್ಲ ಅಂತ ಖುಷಿ ಪಟ್ಟೆ. ಆದ್ರೆ ಅವಳು ಹೇಳಿದ ವಿಚಾರ ನನ್ ಬಾಯಿ ಮುಚ್ಚಿಸ್ಬಿಟ್ಟು. ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಆ ವಿಚಾರ ಕೇಳ್ದಾಗ್ಲಿಂದ ನನಗ್ ನಿದ್ದೆನೆ ಬರ್ತಿಲ್ಲ, ಊಟನೂ ಸೇರ್ತಿಲ್ಲ, ಯಾರ ಜೊತೆನೂ ಬೆರಿಬೇಕು ಅಂತಾನೂ ಅನ್ನಿಸ್ತಾ ಇಲ್ಲ. ನೀವು ಈ ಸಮಸ್ಯೆನ ಹೀಗೆ ತಗೊಂಡಿದ್ದೀರಾ ಅಂದ್ರೆ ಏನೋ ಸೀರಿಯಸ್ ಆಗಿ ಇರಬೇಕು. ಅವಳು ಮಾಡಿದ ಒಂದೇ ಒಂದ್ ತಪ್ಪಿಂದ ದಿನ ಪೂರ್ತಿ ಕತ್ಲೆಲ್ ಕಳಿಯೋ ಹಾಗಾಗಿದೆ. ಪಾಪ ಅಪರಾಧಿ ಸ್ಥಾನದಲ್ಲಿದ್ದಾಳೆ. ಅವರು ಅಂಥದ್ದೇನು ಮಾಡಿದ್ದಾರೆ? ನನ್ನ ಫ್ರೆಂಡಿಗೆ ಅಪ್ಪ ಅಮ್ಮ ಇಲ್ಲ. ಅವಳ ಸಂಬಂಧಿಕರು ಒತ್ತಾಯಕ್ಕೆ ಆಗಿನ ಪರಿಸ್ಥಿತಿಗೆ ಕಟ್ಬಿದ್ದು ಅವಳಿಗಿಷ್ಟ ಇಲ್ಲದೆ ಇದ್ರು ಮದ್ವೆ ಆದ್ಲು. ಆಗ ಅವಳಿಗೇನೋ ಅವಳ ಗಂಡನ ಮೇಲೆ ಪ್ರೀತಿ ಇರ್ಲಿಲ್ಲ. ತನ್ನ ಗಂಡನ ಅತ್ತೆ ಮಗಳು ಅವಳ ಗಂಡನ ತುಂಬಾ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾಯ್ತು. ಆ ಹುಡ್ಗಿ ಇವಳಿಗೆ ತುಂಬಾ ಟಾರ್ಚರ್ ಕೊಟ್ಟು ನನ್ ಹುಡ್ಗನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ ಅಂತ ದಿನ ಕಾಡಿಸ್ತಿದ್ಲಂತೆ. ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಪಾಪ ಅದ್ರಿಂದನೂ ಇವಳು ತುಂಬಾ ಸೋತ್ ಹೋಗಿದ್ಲು. ಹೀಗಿರ್ಬೇಕಾದ್ರೆ ಮನೆಯವರು ಇವರಿಬ್ರಿಗೂ ಒಳ್ಳೆ ಮುಹೂರ್ತ ನೋಡಿ ಫಸ್ಟ್ ನೈಟಿಗೆ ಅರೇಂಜ್ ಮಾಡಿದ್ರಂತೆ. ಆಗ ಹುಡ್ಗನ ಅತ್ತೆ ಮಗಳು ನನ್ ಜೀವನನ ಕಿತ್ಕೊಂಡಿದ್ದಲ್ದೆ ನಾನ್ ಹೋಗ್ಬೇಕಾಗಿರೋ ಜಾಗಕ್ಕೆ ನೀನ್ ಹೋಗ್ತಿದ್ಯಾ ಅಂತ ಪೀಡ್ಸೋದಕ್ ಶುರು ಮಾಡಿದ್ಲಂತೆ. ಆಗ ಹೇಗಿದ್ರು ನನ್ ಫ್ರೆಂಡಿಗೆ ಅವಳ ಗಂಡನ ಮೇಲೆ ಅಷ್ಟ್ ಪ್ರೀತಿ ಇರ್ಲಿಲ್ಲ. ಆಗ್ಲೇ ತಾನ್ ಹೋಗ್ಬೇಕಾಗಿರೋ ಜಾಗಕ್ಕೆ ತನ್ ಗಂಡನ ಅತ್ತೆ ಮಗಳನ್ನ ಕಳ್ಸಿದ್ಲಂತೆ. ಗಂಡಂಗೆ ಗೊತ್ತಾಗ್ಲಿಲ್ವ ಸಿಂಧು ಅವರೇ? ಗೊತ್ತಾಗಕ್ ಮುಂಚೆನೆ ಅವನ್ ಪ್ರಜ್ಞೆ ತಪ್ಪಿದ್ನಂತೆ. ಪಾಪ ಅವಳ ಗಂಡಂಗೆ ನಾನ್ ಅವತ್ತು ಯಾರ ಜೊತೆ ಇದ್ದೀನಿ, ಏನ್ ಮಾಡ್ತಿದ್ದೀನಿ ಅನ್ನೋದ್ ಏನೂ ಗೊತ್ತಿರ್ಲಿಲ್ವಂತೆ. ಈಗ ಅವ್ರ ಗಂಡನ ಅತ್ತೆ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಆದ್ರೆ ವಿಷಯ ಏನು ಅಂದ್ರೆ ನನ್ ಫ್ರೆಂಡಿಗೆ ಅವಳ ಗಂಡನ ಮೇಲೆ ಪ್ರೀತಿ ಆಗಿದೆ. ಅವಳ ಗಂಡ ಇಲ್ದೆ ಬದುಕೋದೇ ಇಲ್ವೇನೋ ಅನ್ನೋ ಸ್ಥಿತಿಗೆ ಬಂದಿದ್ದಾಳೆ. ಈಗ ಹೇಳಿ, ಆ ವಿಷಯನ ನಿಮಗ್ ಹೇಳಿದ್ರೆ ನೀವ್ ಕ್ಷಮಿಸ್ತೀರಾ? ಅಲ್ಲ ಅವಳ ಗಂಡ ಕ್ಷಮಿಸ್ತಾನ?